ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಾನು ನಿಮ್ಮನೆ ಹುಡುಗಿ ಜಯಪ್ರದಾ. ನಮ್ಮ ಮನೆ ಅಡುಗೆ ಮನೆಯಲ್ಲಿದೆ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ. ನಾವು ಮಾಡೋ ಪ್ರತಿಯೊಂದು ಅಡುಗೆ ನಮ್ಮ ದೇಹದ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುತ್ತೆ. ಹಾಗಾದರೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಪ್ರತಿಯೊಂದು ದಿನ ಎಣ್ಣೆ ಇಲ್ಲದೆ ಯಾವ ರೀತಿ ಅಡುಗೆಗಳನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಕ್ಕೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಇವತ್ತಿನ ರೆಸಿಪಿ ಯಾವುದು, ಎಣ್ಣೆ ಇಲ್ಲದೆ ಅದನ್ನು ಹೇಗೆ ಮಾಡ್ತಾ ಇದ್ದೀವಿ ಅಂತ ನೋಡೋಣ. ನಮ್ಮ ಸ್ಪೆಷಲ್ ರೆಸಿಪಿ ಎಲ್ಲರಿಗೂ ಫೇವ್ರೇಟ್ ಆಗಿರುವಂಥ ಮತ್ತು ಬೆನಿಫಿಟ್ಸ್ ಗೊತ್ತಿರುವಂಥ ಬೆಟ್ಟದ ನೆಲ್ಲಿಕಾಯಿ ಚಟ್ನಿನ ಯೂಸ್ ಮಾಡಿಕೊಂಡು ಯಾವ ರೀತಿ ಮಸಾಲೆ ದೋಸೆನ ಮಾಡಬೇಕಂತ ನೋಡೋಣ. ಸೊ ಫಸ್ಟಿಗೆ ಬೆಟ್ಟದ ನೆಲ್ಲಿಕಾಯ್ದು ಯಾವ ರೀತಿ ಚಟ್ನಿ ಮಾಡೋದಂತ ನೋಡೋಣ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ 5 ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡು ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಂಡು ಚೆನ್ನಾಗಿ ಅದನ್ನು ಕುದಿಸ್ಕೊತಾ ಇದ್ದೀನಿ. ಸೊ ಅದು ಕುದಿಯೋವಷ್ಟರಲ್ಲಿ ನಾವು ಒಗ್ಗರಣೆಗೆ ಏನೇನು ಬೇಕು, ಅದಕ್ಕೆ ಮಸಾಲೆಗಳು ಏನೇನು ಬೇಕು ಅದನ್ನು ರೆಡಿ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ 1 ಚಮಚದಷ್ಟು ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆನ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ನಾನಿಲ್ಲಿ ಗಸಗಸೆ ಮತ್ತು ಮೆಂತ್ಯ ಕಾಳುಗಳನ್ನ ತೊಗೊಂಡಿದ್ದೀನಿ. ಅವುಗಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಖಾರಕ್ಕೆ ಬೇಕಾಗಿರುವಷ್ಟು ನೀವಿಲ್ಲಿ ಒಣಮೆಣಸಿನ್ಕಾಯಿನ ತೊಗೊಳ್ಳಿ, ಹಸಿಮೆಣಸಿನ್ಕಾಯಿ ಕೂಡ ನೀವು ಯೂಸ್ ಮಾಡ್ಕೋಬೋದು, ಆಪ್ಷನಲ್. ಸೊ ಎಲ್ಲನೂ ಚಟಪಟ ಅಂದು ಕೆಂಪಗೆ ಆದಮೇಲೆ ಸೊ ಅದನ್ನು ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಫಸ್ಟಿಗೆ 1/4 ಕಪ್ ಆಗೋವಷ್ಟು ನಾನಿಲ್ಲಿ ಹಸಿ ತೆಂಗಿನಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಒಣ ತೆಂಗಿನಕಾಯಿ ಕೂಡ ಯೂಸ್ ಮಾಡ್ಕೋಬೋದು. ಸೊ ಅದಾದಮೇಲೆ ನಾನು ಏನೇನು ಬಿಸಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲನೂ ಹಾಕಿ ಇಲ್ಲಿ ನೋಡಿ ನುಣ್ಣಗೆ ರುಬ್ತಾ ಇದ್ದೀನಿ. ಅಂದರೆ ತರಿ ಆಗಿದೆ ಸ್ವಲ್ಪ ಇದು, ಬಟ್ ನುಣ್ಣಗೆ ರುಬ್ಕೊಳ್ಳಿ ನೀವು. ಸೊ ಅಷ್ಟರಲ್ಲಿ ನಂದು ಇದು ನೆಲ್ಲಿಕಾಯಿ ತುಂಬ ಚೆನ್ನಾಗಿ ಬೆಂದೋಗಿತ್ತು. ಸೊ ಅದಕ್ಕೋಸ್ಕರ ನೋಡಿ ಅದನ್ನು ಹೊರಗಡೆ ತೆಗೆದುಬಿಟ್ಟು ಅದೇ 1-2 ಒಡ್ಕೊಂಡಿತ್ತು, ಅಷ್ಟು ಚೆನ್ನಾಗಿ ಬೆಂದಿತ್ತು. ಸೊ ಅದರಲ್ಲಿರೋ ಬೀಜನ ನಾನು ತೆಗೆದುಬಿಟ್ಟು ಇದೇನು ಮಿಶ್ರಣ ಮಾಡ್ಕೊಂಡಿದ್ನಲ್ಲ ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಆ ಬೆಟ್ಟದ ನೆಲ್ಲಿಕಾಯಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮತ್ತು ಮಿಶ್ರಣಕ್ಕೆ ಬೇಕಾಗಿರುವಂಥ ನೀರನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೋಬೇಕು. ಅದು ತುಂಬ ಚಿಕ್ಕದಾಯಿತು ಮಿಕ್ಸಿ ಅಂತ ಹೇಳಿಬಿಟ್ಟು ನಾನಿಲ್ಲಿ ದೊಡ್ಡ ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸೊ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟು ನೀರು ಹಾಕಿ ಚೆನ್ನಾಗಿ ನುಣ್ಣಗೆ, ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಇದನ್ನು ನೀವು ರುಬ್ಕೊಳ್ಳಿ. ಸೊ ನಿಮಗೆ ಇಲ್ಲ ನಂಗೆ ಓಕೆ ಸ್ವಲ್ಪ ತರಿ ಇದ್ದರೂ ಓಕೆ ಅಂದರೂ ಕೂಡ ಓಕೆ, ನೋ ಪ್ರಾಬ್ಲಮ್. ಸೊ ನಾನು ಇದನ್ನು ಏನು ಮಾಡ್ತಾಯಿದ್ದೀನಿ, ಒಂದು ಬಾಣಲಿಗೆ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಟ್ರಾನ್ಸ್ಫರ್ ಮಾಡಿಕೊಂಡು ಗಟ್ಟಿ ನೀವು ತಿನ್ನೋದಿದ್ರೂ ಓಕೆ, ಇಲ್ಲ ಅಂದರೆ ಸ್ವಲ್ಪ ನೀರನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬಹುದು, ನೋ ಪ್ರಾಬ್ಲಮ್ ಇನ್ ದ್ಯಾಟ್. ಸೊ ಈ ಥರ ನೋಡಿ, ಈ ಥರ ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ತುಂಬ ನೀರಾಗೂ ಅಲ್ಲ, ಆಮೇಲೆ ತುಂಬ ಗಟ್ಟಿನೂ ಅಲ್ಲ, ಆ ಥರ ಮಾಡಿಕೊಂಡು ಕಾಯ್ದಿರುವಂಥ ಒಂದು ಹಂಚಿಗೆ ನಾನೇನು ಮಾಡ್ತಾಯಿದ್ದೀನಿ, ದೋಸೆನ ಹಾಕ್ಕೊಂಡು ಚೆನ್ನಾಗಿ ದೋಸೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ನಾನಿಲ್ಲಿ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಮೇಲೆ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಈ ಬೆಟ್ಟದ ನೆಲ್ಲಿಕಾಯಿ ಚಟ್ನಿನ ಸ್ಪ್ರೆಡ್ ಮಾಡಿಕೊಂಡು 2 ಸೈಡನ್ನ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಸೊ ಬೆಟ್ಟದ ನೆಲ್ಲಿಕಾಯಿ ಬೆನಿಫಿಟ್ಸ್ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಇದು ಇಮ್ಯೂನ್ ಸಿಸ್ಟಮ್ನ ಜಾಸ್ತಿ ಮಾಡುತ್ತೆ ಮತ್ತು ಇನ್ಫೆಕ್ಷನ್ಸ್ಗಳ ಜೊತೆ ಫೈಟ್ ಮಾಡುತ್ತೆ. ಯಾಕಂದರೆ ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ ಮತ್ತು ಡೈಜೆಸ್ಟಿವ್ಗೆ ತುಂಬ ಒಳ್ಳೆಯದು. ಮತ್ತು ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತೆ, ಬ್ಲಡ್ ಶುಗರ್ ಕೂಡ ಕಡಿಮೆ ಆಗುತ್ತೆ, ಮತ್ತು ಇಮ್ಯೂನ್ ಸಿಸ್ಟಮ್ನ ಕೂಡ ಬೂಸ್ಟ್ ಮಾಡುತ್ತೆ. ಮತ್ತು ಇದರಲ್ಲಿ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಇದೆ. ಎಲ್ಲ ಬೆನಿಫಿಟ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ನಿಮಗೆ ಟೈಮ್ ಇದ್ದಾಗ. ಮತ್ತು ಇದನ್ನು ಟ್ರೈ ಮಾಡಿ, ಸ್ಪೆಷಲಿ ಎಣ್ಣೆ ಇಲ್ಲದೆ ಟ್ರೈ ಮಾಡಿ. ಇದರ ಟೇಸ್ಟ್ ಯಾವ ರೀತಿ ಇತ್ತು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಸಖತ್ ಟೇಸ್ಟಿ ಆಗಿರುತ್ತೆ. ಬೆಳಗ್ಗೆ ಹೆಲ್ದಿ ಫುಡ್ಡು ಮತ್ತು ಅದೇ ರಿಪೀಟೇಟಿವ್ ಆಗಿ ಸೇಮ್ ದೋಸೆ ತಿಂದಿದ್ದೀನಿ ಅಂತ ಕೂಡ ಅನಿಸಲ್ಲ. ಬರೀ ಅದೇ ಮಸಾಲೆ ದೋಸೆ ಕೆಂಪು ಚಟ್ನಿ ಹಾಕಿ ಮಾಡಿ ಕೂಡ ಬೋರ್ ಆಗಿರೋರು ಈ ಥರ ಟ್ರೈ ಮಾಡಿ, ಸಖತ್ ಟೇಸ್ಟಿ ಆಗಿರುತ್ತೆ. ಮತ್ತು ನೆಲ್ಲಿಕಾಯಿಗೆ ಬೆನಿಫಿಟ್ಸ್ ನಾನು ಹೇಳೋದು ಎಲ್ಲನೂ ಕಡಿಮೆನೇ, ಬಿಕಾಸ್ ಅಷ್ಟು ಬೆನಿಫಿಟ್ಸ್ ಇದೆ ನೆಲ್ಲಿಕಾಯಲ್ಲಿ. ತಿಂದಷ್ಟು ಇನ್ನಷ್ಟು ಆರೋಗ್ಯ ಹೆಚ್ಚಾಗ್ತಾನೆ ಹೋಗ್ತಾ ಇದೆ, ಅಷ್ಟೊಂದು ಬೆನಿಫಿಟ್ಸ್ಗಳು ಇದರಲ್ಲಿರುತ್ತೆ. ಆಮೇಲೆ ನಿಮಗೆಲ್ಲ ಗೊತ್ತಲ್ಲ, ನಮ್ಮ ಮನೆಯ ಅಡುಗೆ ಮನೆಯಲ್ಲೇ ನಾವು ಮಾಡೋ ಎಲ್ಲ ಅಡುಗೆಗಳಿಂದ, ನಮ್ಮ ಆಹಾರ ಪದ್ಧತಿಯಿಂದ ನಾವು ನಮ್ಮ ದೇಹದ ಸ್ಥಿತಿನ ಯಾವ ರೀತಿ ಬೇಕಾದರೂ ಚೇಂಜ್ ಮಾಡ್ಕೋಬೋದು. ಅದಕ್ಕೆ ನಾನೇ ಬೆಸ್ಟ್ ಎಕ್ಸಾಂಪಲ್ಲು. ಸ್ವಲ್ಪ ಮಾಡೋ ಅಡುಗೆ ರೀತಿ ನೀತಿಗಳನ್ನ ನಾವು ಚೇಂಜ್ ಮಾಡಿಕೊಂಡ್ರೆ ಸಾಕು ಅಂತ ಹೇಳ್ಬೋದು. ಸೊ ನೋಡಿ, ಬಿಸಿ ಬಿಸಿ ದೋಸೆನ ಒಂದು ತಟ್ಟೆಗೆ ಹಾಕ್ಕೊಂಡು ನಾನಿಲ್ಲಿ ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ಜೊತೆ ಮಂಗಳೂರು ಸೌತೆಕಾಯಿದು ಪಲ್ಯ ಜೊತೆ ತಿಂತಾಯಿದ್ದೀನಿ. ಮಂಗಳೂರು ಸೌತೆಕಾಯಿ ಪಲ್ಯನ ಯಾವ ರೀತಿ ಮಾಡೋದಂತ ನಾಳೆ ನನ್ನ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಯಾಕಂದರೆ ತುಂಬ ಲೆಂದಿ ವೀಡಿಯೋ ಆದರೆ ಜನ ಇಷ್ಟಪಡಲ್ಲ ಅನ್ನೋ ಕಾರಣಕ್ಕೆ. ಸೊ ಅದೇ ಚಟ್ನಿ ಮತ್ತು ಪಲ್ಯ ಜೊತೆ ಮಧ್ಯಾಹ್ನ ನಾನು ರೈಸ್ ಕೂಡ ಸವದೆ, ಸಖತ್ತಾಗಿತ್ತು, ಟೇಸ್ಟಿ ಕೂಡ ಇರುತ್ತೆ. ನೀವು ಟ್ರೈ ಮಾಡಿ ಯಾವ ರೀತಿ ಇರುತ್ತೆ ಅಂತ ನನಗೆ ತಿಳಿಸಿ. ಮತ್ತು ನನ್ನ ಎಲ್ಲ ಪ್ರೀವಿಯಸ್ ವೀಡಿಯೋಗಳ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ಹೊಸ ವೀಡಿಯೋಂದಿಗೆ, ಹೆಲ್ದಿ ರೆಸಿಪಿಯೊಂದಿಗೆ ನಿಮ್ಮ ಭೇಟಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.